ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. OBC ಅಮೌಂಟು ಅಭ್ಯರ್ಥಿಗಳಿಗೆ ಅನ್ಯಾಯ ಏನು ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರೋ ಸುದ್ದಿ ನೋಡಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಏನಂದ್ರೆ OBC ಸ್ಕಾಲರ್ಶಿಪ್ ಕುರಿತು, SSB ಸ್ಕಾಲರ್ಶಿಪ್ ಕುರಿತು ಒಂದು ಮಾಹಿತಿ ಬಂದಿದೆ. ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಮಕ್ಕಳ ಸ್ಕಾಲರ್ಶಿಪ್ಗೆ ಅನುದಾನ ಕೊರತೆ ಕೂಡ ಆಗಿದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಹಿಂದುಳಿದ ವರ್ಗದ OBC ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ. ಬರೋಬ್ಬರಿ 1.60 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನೇ ಕ್ರೆಡಿಟ್ ಕೂಡ ಮಾಡಿಲ್ಲ. ಅಂದ್ರೆ ಸ್ಕಾಲರ್ಶಿಪ್ ಅನ್ನೇ ಜಮಾ ಕೂಡ ಮಾಡಿಲ್ಲ. ಸರ್ಕಾರದವರು, ದರಿದ್ರ ಸರ್ಕಾರದವರು ಪೆಂಡಿಂಗ್ ಮಾಡಿಸ್ಕೊಂಡಿದ್ದಾರೆ. ಇದು ಕಳೆದ ಬಾರಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಟೈಮ್ ಲೇಟ್ ಆದ್ರೂ ಕೂಡ ಕೊಡ್ತಾ ಬಂದಿದ್ರು. ಈ ಸರ್ಕಾರ ಬಂದ ನಂತರ ಏನಾಗುತ್ತೆ ಅಂದ್ರೆ ಪದವಿ ಪೂರ್ವ ಆಗಿರ್ಬೋದು, ಸ್ನಾತಕೋತ್ತರ ಪದವಿ, ಮೆಟ್ರಿಕ್ ನಂತರ ಕೋರ್ಸ್ಗಳಿಗೆ ಸ್ಕಾಲರ್ಶಿಪ್ ನ ಅನುದಾನ ಕೊರತೆ, ಹಣ ಇಲ್ಲ, ಒಂದು ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತಾರಲ್ಲ, ಆ ರೀತಿ ಒಂದು ಚೂರು ಹಣ ಇಲ್ಲ. ಹೀಗಾಗಿ ಸರ್ಕಾರ 2 ವರ್ಷದಿಂದ ಬರೋಬ್ಬರಿ 1.60 ಲಕ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಾಕಿ ಉಳಿಸ್ಕೊಂಡು ಅವರಿಗೆ ಆತಂಕ ಮಾಡಿದ್ದಾರೆ. ಅವ್ರ ಎಜುಕೇಶನ್ ಮಾಡಬೇಕಾ ಬೇಡವಾ, ಬಿಟ್ಟೋಗ್ಬೇಕಾ ಅಂತ ಹೇಳಿ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಕೂಡ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಗುರು, ನೀವೇನೋ ಮುಖ್ಯಮಂತ್ರಿಗಳವರೆಲ್ಲ AC ಕಾರು ಬಿಟ್ಟು ಮಂಗಳೂರಲ್ಲಿ ಓಡಾಡ್ತೀರಾ, ವಿದ್ಯಾರ್ಥಿಗಳು ಎಲ್ಗೋಗ್ಬೇಕು ಸ್ವಾಮಿ, ಎಲ್ಗೋಗ್ಬೇಕು? ಎಲ್ಲ ಕಷ್ಟಪಟ್ಟು ಬಡವತನದಿಂದ ಬಂದಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ, ಸ್ಕಾಲರ್ಶಿಪ್ ಮುಖಂಡ ಕೂಡ ಬಂದಿರ್ತಾರೆ. ಕಷ್ಟ ಇರುತ್ತೆ. ಅವ್ರು ಕಾಲೇಜಸ್ ಕೊಡಬೇಕು, ಹಾಸ್ಟೆಲ್ಗೆ ಫೀಸ್ ಕಟ್ಟಬೇಕು, ಟ್ರಾವೆಲ್ ಮಾಡಬೇಕು, ಎಲ್ಗೋಗ್ಬೇಕು. ಏನಂದ್ರೆ ವರ್ಷಕ್ಕೆ ವಾರ್ಷಿಕ 15,000 ರೂಪಾಯಿ ವಿದ್ಯಾಸಿರಿ ಬರುತ್ತೆ. 4,000 ರೂಪಾಯಿ ಅಲೆಮಾರಿ ಅವ್ರಿಗೆ ಕೊಡ್ತಾರೆ. ಹಾಗಾಗಿ 2023-24 ಸಾಲಿನಲ್ಲಿ 7,40,000 ಫಲಾನುಭವಿಗಳು ಇದ್ರಂತೆ. 2024-25ರಲ್ಲಿ 6,51,000 ಇದ್ರಂತೆ. ಸರ್ಕಾರದ ಕ್ರಮವಾಗಿ ಬರೋಬ್ಬರಿ ಏನಂದ್ರೆ 7 ಲಕ್ಷ 2024 ಸಾಲಿನಲ್ಲಿ 7 ಲಕ್ಷಕ್ಕೆ ಬಂದಿದೆ ಅಂತೆ. 2025 ಸಾಲಿನಲ್ಲಿ 5,23,000 ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟಿದ್ದಾರಂತೆ. ಇಲ್ಲಿ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಬರೋಬ್ಬರಿ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ನೀಡಿಲ್ಲ. ಈ ಸಮಸ್ಯೆ ಅಂದ್ಬಿಟ್ಟು ಕಳೆದ 5 years ಇಂದ ಇದೆ ಕಂಪ್ಲೀಟ್ ಆಗಿದೆಯಂತೆ. ಅಂದ್ರೆ ಕೆಲವರಿಗೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ, ಕಡಿಮೆ ಮೊತ್ತನ. ನಿಮ್ಗೆ ಆಲ್ರೆಡಿ ನಾವು ಹೇಳಿದೀವಿ ಯಾರೆಲ್ಲ ಕ್ರೆಡಿಟ್ ಕೂಡ ಮಾಡಿದ್ದಾರೆ ಅಂತ. ಈಗ ಸಾಕಷ್ಟು ಜನ ಸ್ಕಾಲರ್ಶಿಪ್ ಇಲ್ದಲೆ ಒದ್ದಾಡ್ತಾವ್ರೆ. ಕೆಲವರಿಗೆ 5 ವರ್ಷದಿಂದ ಕೂಡ ಬಂದಿಲ್ಲ. ಹೀಗಾಗಿ ಸರ್ಕಾರ ಮತ್ತೆ ಇಲಾಖೆಯವರು ಏನ್ ಹೇಳ್ತಾರೆ ಅಂದ್ರೆ ಅನುದಾನ ಕೊರತೆ ಇದೆ, ನಾವು ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಅನುದಾನ ಕೊರತೆ ಇಲ್ಲ, ಮಂಡು ಇಲ್ಲ. ಇವರೇ ಡಿಸಿಷನ್ ತೆಗೆದುಕೋಬೇಕಾಗುತ್ತೆ. ಡಿಸಿಷನ್ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಚಾನ್ಸಸ್ ಕೂಡ ಇರುತ್ತೆ. ಅದು ಬಿಟ್ಟು ಅನುದಾನ ಕೊರತೆ ಅಂತ ಹೇಳಿ ಸುಳ್ಳು ಸುದ್ದಿ ಹೇಳ್ಬೇಡಿ. ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಸಿಗುತ್ತೆ. ಅದ್ರಲ್ಲಿ ಬೇರೆ ಈಗ ಏನಂತಂದ್ರೆ ರೂಲ್ಸ್ ಬೇರೆ ಮಾಡ್ಕೊಬಿಟ್ಟಿದ್ರಪ್ಪ. ಇಷ್ಟು ದಿನ ಇದು ಇರ್ಲಿಲ್ಲ ರೂಲ್ಸ್, ಈಗ ಬೇರೆ ಇಂಪ್ಲಿಮೆಂಟ್ ಮಾಡಿದಾರೆ ಅಂತ. ಏನಂದ್ರೆ ಗೊತ್ತಾ, ಕುಟುಂಬದ ಆದಾಯ ಇಂತಿಷ್ಟು ಇರಬೇಕು ಅಂತ ಹೇಳಿ ರೂಲ್ಸ್ ಕೂಡ ಇದೆ. 60% ಕೂಡ ಇರಬೇಕು. ಹಾಗೂ ಅಂಕಗಳು ಕೂಡ ಎಷ್ಟು ಅಂಕಗಳು ಪಡೆದಿರ್ಬೇಕಂತೆ ಅದು ಕೂಡ ಮಾಡ್ತಾರಂತೆ. ಮತ್ತೆ ಫೀಸ್ ರಿಫಂಡ್ ಮಾಡೋದಕ್ಕೆ 60% ಇರಬೇಕಂತೆ OBC ಅವರಿಗೆ. 2A 2B 3A 3B ಅವರಿಗೆ 50% ಇರಬೇಕಾಗತ್ತಂತೆ. ಪ್ರತ್ಯೇಕವಾಗಿ ಮಾರ್ಗಸೂಚಿ ಇರುತ್ತಂತೆ, ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರೋಬ್ಬರಿ ಲಾಸ್ಟ್ 2023-24 ಸಾಲಿನಲ್ಲಿ 8 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಹಾಕಿದ್ರಂತೆ. ಅದರಲ್ಲಿ 64,000 ಅಪ್ಲಿಕೇಶನ್ಸ್ ರದ್ದು ಕೂಡ ಮಾಡಿದಾರಂತೆ, ಅಂದ್ರೆ ತಿರಸ್ಕಾರ ಕೂಡ ಮಾಡಿದಾರಂತೆ. ಇಲ್ಲಿ 2024-25 ಸಾಲಿನಲ್ಲಿ ಬರೋಬ್ಬರಿ 8,13,000 ಅಪ್ಲಿಕೇಶನ್ಸ್ ಅಲ್ಲಿ 1,61,000 ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಕ್ಕೆ ಡಿಸೆಂಬರ್ 20 ಅವಕಾಶ ಕೊಟ್ಟಿದ್ರು. ಈ ಮಧ್ಯೆ ವಿದ್ಯಾರ್ಥಿ ವೇತನ ಸಿಗುತ್ತಾ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಚನೆ ಮಾಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ಯೋಜನೆ ಅಡಿ, ಸ್ಕಾಲರ್ಶಿಪ್ ಯೋಜನೆ ಅಡಿ ರದ್ದು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ. ದಯವಿಟ್ಟು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸ್ ಏನೋ ಲಾಂಗ್ ಟೈಮ್ ಇಂದ ಅಪ್ಡೇಟ್ ಕೂಡ ಆಗಿಲ್ಲ, ಡಿಬಿಟ್ ಕೂಡ ಆಗಿಲ್ಲ ಅಂದ್ರೆ ಆ 2 ಲಕ್ಷ ಫಲಾನುಭವಿಗಳನ್ನ ನೀವು ಇದರಿಂದ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಅನ್ಯಾಯ ಕೂಡ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ವಿಪಕ್ಷದವರು ಕೂಡ ಮಾತಾಡ್ತಾ ಇದ್ದಾರೆ. ನೋಡೋಣ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಒಟ್ಟಾರೆ ಅನ್ಯಾಯ. ಈ ದರಿದ್ರ ಸರ್ಕಾರಗಳು ಅವುಗಳನ್ನ ನಂಬ್ಕೊಂಡು ಜೀವನ ಕೂಡ ಮಾಡಬೇಡಿ. ಏನಾದ್ರು ಬೇರೆ ಡಿಸಿಷನ್ ನೋಡಿ ಅದೆಲ್ಲ ಇಷ್ಟಪಡ್ತೀನಿ. ಸ್ಕಾಲರ್ಶಿಪ್ ಅಪ್ಡೇಟ್ ಇದು. ನಿಮಗೆ ಏನಿಸ್ತದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.